ರೀಸೆಂಟ್ ಆಗಿ ಲಾವಾ ತನ್ನ ಲಾವಾ ಅಗ್ನಿ 3ನ ಲಾಂಚ್ ಮಾಡಿದೆ. ಅದು ಕೂಡ 21,000 ಒಳಗಡೆನೆ. ಇವತ್ತಿನ ವಿಡಿಯೋಲಿ ನಾನು ಲಾವಾ ಅಗ್ನಿ 3ನ ವಿವೋ T3 Pro ಜೊತೆಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಯಾವ ಫೋನ್ ಬೆಸ್ಟ್ ಇದೆ, ಯಾವ ಫೋನಲ್ಲಿ ಬೆಟರ್ ಕ್ಯಾಮೆರಾ ಕ್ವಾಲಿಟಿ ಸಿಗುತ್ತೆ, ಹಾಗೆ ಯಾವ್ದ್ರಲ್ಲಿ ಹೆವಿ ಗೇಮಿಂಗ್ ನ ಆಡ್ಬೋದು, ಯಾವ್ದ್ರಲ್ಲಿ ಬೆಟರ್ ಪ್ರೊಸೆಸರ್ ಸಿಗುತ್ತೆ, ಯಾವ್ದ್ರಲ್ಲಿ ಡಿಸ್ಪ್ಲೇ ಚೆನ್ನಾಗಿರುತ್ತೆ ಅಂತ ನಾನು ಇವತ್ತಿನ ವಿಡಿಯೋಲಿ ಹೇಳ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ಎರಡು ಫೋನ್ಸ್ ಗಳಲ್ಲಿ ಯಾವ ಫೋನ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಲಾವಾ ಅಗ್ನಿ 3ನ ತಗೊಳ್ಳೋದಾ ಅಥವಾ ವಿವೋ T3 Pro ನ ತಗೊಳ್ಳೋದಾ ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ನಿಮ್ಗೆ ಯಾವುದೇ ಡೌಟ್ ಇರೋದಿಲ್ಲ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡ್ತೀನಿ, ಸಪೋರ್ಟ್ ಮಾಡ್ತೀರಾ ಅಲ್ಲ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಇವುಗಳ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಲಾವಾ ಅಗ್ನಿ 3 ಬ್ಯಾಕ್ ಸೈಡ್ ಗ್ಲಾಸ್ ಡಿಸೈನ್ ಸಿಗುತ್ತೆ. ಇದರ ಫ್ರೇಮ್ ನ ಪ್ಲಾಸ್ಟಿಕ್ ಇಂದ ಮಾಡಲಾಗಿದೆ. ಇದರ ಫ್ರಂಟ್ ಅಲ್ಲಿ ಡ್ರ್ಯಾಗನ್ ಟ್ರಯಲ್ ಸ್ಟಾರ್ 2 ನ ಪ್ರೊಟೆಕ್ಷನ್ ಕೊಡಲಾಗಿದೆ. ಹಾಗೆ ಇದರ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಹಾಗೆ ಈ ಫೋನ್ ಕರ್ ಡಿಸ್ಪ್ಲೇ ಫೋನ್ ಆಗಿದೆ. ಇದರ ಜೊತೆಗೆ ಇದರ ಬ್ಯಾಕ್ ಸೈಡ್ ಕ್ಯಾಮೆರಾ ಪಕ್ಕದಲ್ಲಿ 1.74 ಇಂಚಸ್ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಹಾಗೆ ವಿವೋ T3 Pro ನ ಬ್ಯಾಕ್ ಸೈಡ್ ವೇಗನ್ ಲೆದರ್ ಡಿಸೈನ್ ಕೊಟ್ಟಿದ್ದಾರೆ. ಇದರ ಫ್ರೇಮ್ ನ ಪ್ಲಾಸ್ಟಿಕ್ ಇಂದ ಮಾಡಿರೋದು. ಹಾಗೆ ಇದರ ಫ್ರಂಟ್ ಅಲ್ಲಿ ಶಾರ್ಟ್ ಸೆನ್ಸೇಷನ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಇದರ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಹಾಗೆ ಈ ಫೋನ್ ಕೂಡ ಕರ್ ಡಿಸ್ಪ್ಲೇ ಫೋನ್ ಆಗಿದೆ. ಹಾಗೆ ಓವರ್ ಆಲ್ ಡಿಸೈನ್ ವಿಷಯದಲ್ಲಿ ಎರಡು ಫೋನ್ಸ್ ಗಳ ಡಿಸೈನ್ ಚೆನ್ನಾಗಿದೆ. ಎರಡು ಫೋನ್ಸ್ ಗಳ ಡಿಸೈನ್ ತುಂಬಾ ಅಟ್ರಾಕ್ಟಿವ್ ಆಗಿದೆ, ತುಂಬಾ ಪ್ರೀಮಿಯಂ ಡಿಸೈನ್ ಆಗಿದೆ. ಡಿಸೈನ್ ಅಕಾರ್ಡಿಂಗ್ ಈ ಎರಡು ಫೋನ್ಸ್ ಗಳಲ್ಲಿ ಯಾವ ಫೋನ್ ಬೇಕಾದ್ರೂ ತಗೋಬಹುದು. ಆದ್ರೆ ನಿಮ್ಗೇನಾದ್ರೂ ಪ್ಲೇನ್ ಡಿಸೈನ್ ಹಾಗೆ ಗ್ಲಾಸ್ ಡಿಸೈನ್ ಬೇಕು ಅಂತ ಇದ್ರೆ ನೀವು ಲಾವಾ ಅಗ್ನಿ 3ನ ತಗೊಳ್ಳಿ. ಗ್ಲಾಸ್ ಡಿಸೈನ್ ಜೊತೆಗೆ ಒಂದು ಎಕ್ಸ್ಟ್ರಾ ಡಿಸ್ಪ್ಲೇ ಕೂಡ ಸಿಗುತ್ತೆ. ಹಾಗೆ ನಿಮ್ಗೇನಾದ್ರೂ ಪ್ರೀಮಿಯಂ ಲುಕ್ ಇರೋ ವೇಗನ್ ಲೆದರ್ ಡಿಸೈನ್ ಇರೋ ಫೋನ್ ಬೇಕು ಅಂತ ಇದ್ರೆ ನೀವು ವಿವೋ T3 Pro ನ ತಗೋಬಹುದು. ಇದು ತುಂಬಾ ಪ್ರೀಮಿಯಂ ಲುಕ್ ಹಾಗೆ ಪ್ರೀಮಿಯಂ ಡಿಸೈನ್ ಸಿಗುತ್ತೆ. ನೆಕ್ಸ್ಟ್ ನಾವು ಇವುಗಳ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಲಾವಾ ಅಗ್ನಿ 3ನ ವೆಯ್ಟ್ ಬಂದು 212 ಗ್ರಾಮ್ ಆಗಿದೆ. ಹಾಗೆ 8.8 mm ಥಿಕ್ನೆಸ್ ಇದೆ. ಹಾಗೆ ವಿವೋ T3 Pro ನ ವೆಯ್ಟ್ ಬಂದು 190 ಗ್ರಾಮ್ ಇದೆ. ಹಾಗೆ 7.9 mm ಥಿಕ್ನೆಸ್ ಇದೆ. ವಿವೋ T3 Pro ಸ್ವಲ್ಪ ಲೈಟ್ ವೆಯ್ಟ್ ಆಗಿದೆ, ಹಾಗೆ ಥಿಕ್ ಆಗಿದೆ. ಆದ್ರೂ ಇದರಲ್ಲಿ 5500 mAh ಬಿಗ್ ಬ್ಯಾಟರಿ ಇದೆ. ಹಾಗೆ ಲಾವಾ ಅಗ್ನಿ 3ಯಲ್ಲಿ 5000 mAh ಬ್ಯಾಟರಿ ಇದೆ ಅಷ್ಟೇ. ಆದ್ರೂ ಇದು ಸ್ವಲ್ಪ ಜಾಸ್ತಿ ಭಾರ ಇದೆ, ಯಾಕಂದ್ರೆ ಇದರ ಬ್ಯಾಕ್ ಸೈಡ್ ಗ್ಲಾಸ್ ಡಿಸೈನ್ ಸಿಗುತ್ತೆ. ಅದರಿಂದ ಇದು ಸ್ವಲ್ಪ ಜಾಸ್ತಿ ಭಾರ ಇದೆ. ನೆಕ್ಸ್ಟ್ ಇವುಗಳ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಲಾವಾ ಅಗ್ನಿ 3ಯಲ್ಲಿ 6.78 ಇಂಚಸ್ 1.5K 3D ಕರ್ವ್ಡ್ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಹಾಗೆ ವಿವೋ T3 Pro ಅಲ್ಲಿ 6.77 ಇಂಚಸ್ ಫುಲ್ HD ಪ್ಲಸ್ 3D ಕರ್ವ್ಡ್ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಎರಡು ಫೋನ್ಸ್ ಅಲ್ಲಿ 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಎರಡರಲ್ಲೂ ಸೇಮ್ ಸ್ಮೂತ್ನೆಸ್ ಸಿಗುತ್ತೆ. ಹಾಗೆ ಎರಡರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಎರಡು ಕೂಡ ಕ್ವಿಕ್ ಆಗಿ ಓಪನ್ ಆಗುತ್ತೆ. ಬ್ರೈಟ್ನೆಸ್ ಬಗ್ಗೆ ನಾವು ಮಾತಾಡೋದಾದ್ರೆ, ಲಾವಾ ಅಗ್ನಿ 3ಯಲ್ಲಿ 1200 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಹಾಗೆ ವಿವೋ T3 Pro ಅಲ್ಲಿ 4500 ನೈಟ್ ಪೀಕ್ ಬ್ರೈಟ್ನೆಸ್ ಹಾಗೆ 1300 ನೈಟ್ ಹೈ ಬ್ರೈಟ್ನೆಸ್ ಮೋಡ್ ಸಿಗುತ್ತೆ. ಅಂದ್ರೆ ಲಾವಾ ಅಗ್ನಿ 3ಗಿಂತ ವಿವೋ T3 Pro ಅಲ್ಲಿ ಜಾಸ್ತಿ ಸಿಗುತ್ತೆ. ಹಾಗೆ ಬೆಟರ್ ಬ್ರೈಟ್ನೆಸ್ ಸಿಗುತ್ತೆ. ನೀವೇನಾದ್ರೂ ಫೋನ್ ನ ಜಾಸ್ತಿ ಔಟ್ಡೋರ್ ಅಲ್ಲಿ ಯೂಸ್ ಮಾಡ್ತೀರಾ ಅಂತ ಅಂದ್ರೆ ನೀವು ವಿವೋ T3 Pro ನ ತಗೊಳ್ಳಿ. ಬ್ರೈಟ್ನೆಸ್ ಜಾಸ್ತಿ ಸಿಗುತ್ತೆ, ಔಟ್ಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ನೆಕ್ಸ್ಟ್ ಇವುಗಳ ಬ್ಯಾಟರಿ ಲೈಫ್ ಬಗ್ಗೆ ನಾವು ಮಾತಾಡೋದಾದ್ರೆ, ಲಾವಾ ಅಗ್ನಿ 3ಯಲ್ಲಿ 5000 mAh ಬ್ಯಾಟರಿ ಸಿಗುತ್ತೆ. 66 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ವಿವೋ T3 Pro ಅಲ್ಲಿ 5500 mAh ಬಿಗ್ ಬ್ಯಾಟರಿ ಸಿಗುತ್ತೆ. 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ನಿಮ್ಗೇನಾದ್ರೂ ಬಿಗ್ ಬ್ಯಾಟರಿ ಹಾಗೆ ಫಾಸ್ಟ್ ಚಾರ್ಜಿಂಗ್ ಬೇಕು ಅಂತ ಇದ್ರೆ ನೀವು ವಿವೋ T3 Pro ನ ತಗೊಳ್ಳಿ. ಆರಾಮಾಗಿ ಒನ್ ಡೇ ಯೂಸ್ ಮಾಡಬಹುದು. ಬ್ಯಾಟರಿ ಹಾಗೆ ಚಾರ್ಜರ್ ಅಕಾರ್ಡಿಂಗ್ ನೀವು ವಿವೋ T3 Pro ನೇ ತಗೊಳ್ಳಿ. ಲಾವಾ ಅಗ್ನಿ 3 ಬೇಡ. ಎರಡೂ ಫೋನ್ಸ್ ಅಲ್ಲಿ IP64 ನ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಇವುಗಳ ಮೇಲೆ ನೀರ್ ಬಿದ್ರೂ ಏನೂ ಆಗೋದಿಲ್ಲ, ಆದ್ರೆ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಎರಡು ಫೋನ್ಸ್ ಅಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಇವುಗಳ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಡೀಸೆಂಟ್ ಲೌಡ್ನೆಸ್ ಇದೆ. ಬೇಸ್ ಸ್ವಲ್ಪ ಜಾಸ್ತಿ ಇದೆ, ಆದ್ರೆ ಲೌಡ್ನೆಸ್ ಕಡಿಮೆ ಇದೆ. ಹಾಗೆ ಲಾವಾ ಅಗ್ನಿ 3ಯಲ್ಲಿ ಡೋಲ್ಬಿ ಅಟ್ಮಾಸ್ ನ ಸ್ಪೀಕರ್ ಕೊಡಲಾಗಿದೆ. ಆದ್ರೆ ವಿವೋ T3 Pro ಅಲ್ಲಿ ಡೋಲ್ಬಿ ಅಟ್ಮಾಸ್ ನ ಸ್ಪೀಕರ್ ಇಲ್ಲ. ಹಾಗೆ ಎರಡು ಫೋನ್ಸ್ ಅಲ್ಲಿ NFC ಸಪೋರ್ಟ್ ಇಲ್ಲ. ಹಾಗೆ ಎರಡರಲ್ಲೂ 3.5 mm ಆಡಿಯೋ ಜಾಕ್ ಇಲ್ಲ. ನೆಕ್ಸ್ಟ್ ನಾವು ಇವುಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ, ಲಾವಾ ಅಗ್ನಿ 3 Android 14 ಅಲ್ಲಿ ಬರುತ್ತೆ. ಸ್ಟಾಕ್ ಆಂಡ್ರಾಯ್ಡ್ ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಈ ಫೋನ್ಗೆ 3 years OS ಅಪ್ಡೇಟ್ಸ್ ಹಾಗೆ 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಹಾಗೆ ವಿವೋ T3 Pro Android 14 ಅಲ್ಲಿ ಬರುತ್ತೆ. ಫನ್ ಟಚ್ OS 14 ಅಲ್ಲಿ ವರ್ಕ್ ಮಾಡುತ್ತೆ. ಹಾಗೆ ಈ ಫೋನ್ಗೆ 2 years OS ಅಪ್ಡೇಟ್ ಹಾಗೆ 3 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಅಪ್ಡೇಟ್ ವಿಷಯದಲ್ಲಿ ವಿವೋ ಫೋನ್ಸ್ ಗಳು ಚೆನ್ನಾಗಿರುತ್ತೆ, ಟೈಮ್ ಟು ಟೈಮ್ ಅಪ್ಡೇಟ್ ಸಿಗುತ್ತೆ. ಹಾಗೆ ಎರಡು ಫೋನ್ಸ್ ನ UI ಅಲ್ಲಿ ಯಾವುದೇ ಹಾಟ್ ಆಪ್ಸ್ ಹಾಟ್ ಗೇಮ್ಸ್ ಗಳು ಬರೋದಿಲ್ಲ. ಆದ್ರೆ ವಿವೋ T3 Pro ಅಲ್ಲಿ ಸ್ವಲ್ಪ ಫ್ರೀ ಇನ್ಸ್ಟಾಲ್ ಆಪ್ ಗಳು ಬರುತ್ತೆ. ನೀವು ಅದನ್ನ ಆರಾಮಾಗಿ ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಇದರಲ್ಲಿ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಆದ್ರೆ ಲಾವಾ ಅಗ್ನಿ 3 ಅಲ್ಲಿ ನಿಮ್ಗೆ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ.
ನಿಮ್ಗೆ ಏನಾದ್ರೂ ಕ್ಲೀನ್ UI ಬೇಕು ಅಂತ ಇದ್ರೆ ನೀವು ಲಾವಾ ಅಗ್ನಿ 3ನ ತಗೊಳ್ಳಿ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಲಾವಾ ಅಗ್ನಿ 3ಯಲ್ಲಿ 14 5G ಬ್ಯಾಂಡ್ಸ್ ಗಳು ಸಿಗುತ್ತೆ. ಡ್ಯುಯಲ್ 4G ಸಪೋರ್ಟ್ ಇದೆ, ವೈಫೈ 6E ಇದೆ, ಬ್ಲೂಟೂತ್ 5.4 ಸಿಗುತ್ತೆ. ಹಾಗೆ ವಿವೋ T3 Pro ಅಲ್ಲಿ 8 5G ಬ್ಯಾಂಡ್ಸ್ ಗಳು ಸಿಗುತ್ತೆ. ಡ್ಯುಯಲ್ 4G ಸಪೋರ್ಟ್ ಇದೆ, ವೈಫೈ 6 ಇದೆ, ಬ್ಲೂಟೂತ್ 5.4 ಸಿಗುತ್ತೆ. ಎರಡರಲ್ಲೂ 5G ಕನೆಕ್ಟಿವಿಟಿ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಲಾವಾ ಅಗ್ನಿ 3ಯಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7300X ಪ್ರೊಸೆಸರ್ ಕೊಡಲಾಗಿದೆ. ಜನರಲಿ ಈ ಪ್ರೊಸೆಸರ್ನ ಫ್ಲಿಪ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಯಾಕೆ ಯೂಸ್ ಮಾಡಲಾಗಿದೆ ಅಂತ ಅಂದ್ರೆ ಇದರಲ್ಲಿ ಡಬಲ್ ಡಿಸ್ಪ್ಲೇ ಸಿಗುತ್ತೆ, ಅದಕ್ಕೆ ಇದರಲ್ಲಿ ಈ ಪ್ರೊಸೆಸರ್ ನ ಯೂಸ್ ಮಾಡಲಾಗಿದೆ. ಹಾಗೆ ಇದರಲ್ಲಿ LPDDR5 RAM ಸಿಗುತ್ತೆ, UFS 3.1 ಸ್ಟೋರೇಜ್ ಸಿಗುತ್ತೆ. ಹಾಗೆ ವಿವೋ T3 Pro ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ LPDDR4X RAM ಇದೆ, ಹಾಗೆ UFS 2.2 ಸ್ಟೋರೇಜ್ ಸಿಗುತ್ತೆ. ಈ ಬಜೆಟ್ ರೇಂಜ್ ಅಲ್ಲಿ ಅಟ್ಲೀಸ್ಟ್ UFS 3.1 ಸ್ಟೋರೇಜ್ ಆದ್ರೂ ಕೊಡ್ಬೇಕಾಗಿತ್ತು, ಚೆನ್ನಾಗಿರ್ತಾ ಇತ್ತು. ಹಾಗೆ ಎರಡೂ ಫೋನ್ಸ್ ಗಳ ಪ್ರೊಸೆಸರ್ ಪರವಾಗಿಲ್ಲ, ಚೆನ್ನಾಗಿದೆ. ನಿಮ್ಮ ಡೇ ಟು ಡೇ ಟಾಸ್ಕ್ ನ ಆರಾಮಾಗಿ ಮಾಡಬಹುದು. ಹಾಗೆ ಗೇಮಿಂಗ್ ಬಗ್ಗೆ ನಾವು ಮಾತಾಡೋದಾದ್ರೆ ಲಾವಾ ಅಗ್ನಿ 3 ಗೇಮಿಂಗ್ ಸೆಂಟ್ರಿಕ್ ಸ್ಮಾರ್ಟ್ ಫೋನ್ ಅಲ್ಲ. ಗೇಮಿಂಗ್ ಗೋಸ್ಕರ ಈ ಫೋನ್ ತಗೋಬೇಕು ಅಂತ ಇದ್ರೆ ತಗೋಬೇಡಿ, ಗೇಮಿಂಗ್ ಗೋಸ್ಕರ ಈ ಫೋನ್ ಚೆನ್ನಾಗಿಲ್ಲ. ಆದ್ರೆ ಈ ಫೋನ್ ಅಲ್ಲಿ ಕ್ಯಾಶುಯಲ್ ಗೇಮ್ಸ್ ನ ಆಡಬಹುದು, ಹೆವಿ ಗೇಮ್ಸ್ ನ ಆಡೋದಕ್ಕೆ ಆಗೋದಿಲ್ಲ. ಹಾಗೆ ನಿಮ್ಗೆ ಏನಾದ್ರೂ ಬೆಸ್ಟ್ ಗೇಮಿಂಗ್ ಸ್ಮಾರ್ಟ್ ಫೋನ್, ಬೆಟರ್ ಪರ್ಫಾರ್ಮೆನ್ಸ್ ಫೋನ್ ಬೇಕು ಅಂತ ಇದ್ರೆ ನೀವು ವಿವೋ T3 Pro ನ ತಗೋಬಹುದು. ಯಾಕಂದ್ರೆ ಇದರ ಪ್ರೊಸೆಸರ್ ಚೆನ್ನಾಗಿದೆ, ಪವರ್ಫುಲ್ ಆಗಿದೆ, ಹೆವಿ ಗೇಮ್ಸ್ ನ ಆಡ್ಬೋದು. COD, BGMI, ಫ್ರೀ ಫೈರ್ ಅಂತಹ ಗೇಮ್ಸ್ ನ ಆಡ್ಬೋದು. ಹಾಗೆ ಲಾವಾ ಅಗ್ನಿ 3ನ AnTuTu ಸ್ಕೋರ್ ಬಂದು 7 lakh ಹತ್ರ ಇದೆ ಅಷ್ಟೇ. ವಿವೋ T3 Pro ನ AnTuTu ಸ್ಕೋರ್ ಬಂದು 8 lakh ಪ್ಲಸ್ ಇದೆ. ಬೆಸ್ಟ್ ಗೇಮಿಂಗ್ ಹಾಗೆ ಬೆಟರ್ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ವಿವೋ T3 Pro ಬೆಸ್ಟ್ ಇದೆ. ನೆಕ್ಸ್ಟ್ ಇವುಗಳ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಲಾವಾ ಅಗ್ನಿ 3 ಬ್ಯಾಕ್ ಸೈಡ್ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಹಾಗೆ ಇದರಲ್ಲಿ ಸೋನಿ ಕಡೆಯಿಂದ ಲೆನ್ಸ್ ನ ಯೂಸ್ ಮಾಡಲಾಗಿದೆ. ಎರಡನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್, ಮೂರನೇದು 8 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ, ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ ಫ್ರಂಟ್ ಕ್ಯಾಮೆರಾ ಇಂದನು 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ ವಿವೋ T3 Pro ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಹಾಗೆ ಇದರಲ್ಲಿ ಸೋನಿ ಕಡೆಯಿಂದ IMX882 ಸೆನ್ಸರ್ ಕೊಟ್ಟಿದ್ದಾರೆ. ಎರಡನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ ಫ್ರಂಟ್ ಕ್ಯಾಮೆರಾ ಇಂದ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಎರಡು ಫೋನ್ಸ್ ಗಳ ಫ್ರಂಟ್ ಇಂದ 4K ವಿಡಿಯೋಸ್ ನ ಸಪೋರ್ಟ್ ಇರಬೇಕಾಗಿತ್ತು, ಚೆನ್ನಾಗಿರ್ತಾ ಇತ್ತು. ಇವುಗಳ ಫೋಟೋಸ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಸ್ ನ ಫೋಟೋಸ್ ಗಳು ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ. ಆದ್ರೆ ಲಾವಾ ಅಗ್ನಿ 3ಯಲ್ಲಿ ಜಾಸ್ತಿ ಸ್ಯಾಚುರೇಟೆಡ್ ಇಮೇಜಸ್ ಬರುತ್ತೆ. ಹಾಗೆ ವಿವೋ T3 Pro ಅಲ್ಲಿ ನ್ಯಾಚುರಲ್ ಟೋನ್ ಜಾಸ್ತಿ ಬರುತ್ತೆ. ಹಾಗೆ ಲೋ ಲೈಟ್ ಅಥವಾ ನೈಟ್ ಟೈಮ್ ಅಲ್ಲಿ ಕೂಡ ಚೆನ್ನಾಗಿರೋ ಫೋಟೋಸ್ ನ ತೆಗೆಯುತ್ತೆ. ಸ್ಪೆಷಲಿ ವಿವೋ T3 Pro ಸ್ವಲ್ಪ ಬೆಟರ್ ಫೋಟೋಸ್ ನ ತೆಗೆಯುತ್ತೆ. ಕ್ಯಾಮೆರಾ ಅಕಾರ್ಡಿಂಗ್ ನೀವು ವಿವೋ T3 Pro ನ ತಗೊಳ್ಳಿ. ಬಜೆಟ್ ಅಕಾರ್ಡಿಂಗ್ ಕ್ಯಾಮೆರಾ ಚೆನ್ನಾಗಿದೆ ಈ ಫೋನ್ ಅಲ್ಲಿ. ಹಾಗೆ ಲಾವಾ ಅಗ್ನಿ 3ಯಲ್ಲಿ ಆವರೇಜ್ ಕ್ಯಾಮೆರಾ ಸಿಗುತ್ತೆ. ಬಜೆಟ್ ಅಕಾರ್ಡಿಂಗ್ ಕ್ಯಾಮೆರಾ ಅಷ್ಟೊಂದು ಚೆನ್ನಾಗಿಲ್ಲ. ಕೊನೆಯದಾಗಿ ನಾವು ಇವುಗಳ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಲಾವಾ ಅಗ್ನಿ 3ನ ಬೇಸ್ ವೇರಿಯಂಟ್ 8GB RAM 128GB ಸ್ಟೋರೇಜ್ಗೆ 20,999 ಆಗುತ್ತೆ. ಇದರ ಬಾಕ್ಸ್ ಅಲ್ಲಿ ಚಾರ್ಜರ್ ಸಿಗೋದಿಲ್ಲ. ಚಾರ್ಜರ್ ಬೇಕು ಅಂತ ಇದ್ರೆ ಇನ್ನು 2000 ಜಾಸ್ತಿ ಕೊಡ್ಬೇಕಾಗುತ್ತೆ. ಹಾಗೆ ವಿವೋ T3 Pro ನ ಬೇಸ್ ವೇರಿಯಂಟ್ 8GB RAM 128GB ಸ್ಟೋರೇಜ್ಗೆ 23,999 ಆಗುತ್ತೆ. ಹಾಗಿದ್ರೆ ಈ ಎರಡು ಫೋನ್ ಅಲ್ಲಿ ಯಾವ ಫೋನ್ ತಗೋಬೇಕು ಅಂತ ಅಂದ್ರೆ ನಿಮ್ಗೇನಾದ್ರೂ ಯೂನಿಕ್ ಹಾಗೆ ಡಬಲ್ ಡಿಸ್ಪ್ಲೇ ಇರೋ ಫೋನ್ ಕಡಿಮೆ ಬೆಲೆಗೆ ಬೇಕು ಅಂತ ಇದ್ರೆ ನೀವು ಲಾವಾ ಅಗ್ನಿ 3ನ ತಗೋಬಹುದು. ಆದ್ರೆ ಇದರಲ್ಲಿ ಆವರೇಜ್ ಕ್ಯಾಮೆರಾ ಕ್ವಾಲಿಟಿ ಹಾಗೆ ಆವರೇಜ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಹಾಗೆ ನಿಮ್ಗೇನಾದ್ರೂ ಬೆಸ್ಟ್ ಕ್ಯಾಮೆರಾ ಹಾಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಇರೋ ಫೋನ್ ಬೇಕು ಅಂತ ಇದ್ರೆ ನೀವು ವಿವೋ T3 Pro ನ ತಗೋಬಹುದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಲಾವಾ ಅಗ್ನಿ 3 ಹಾಗೆ ವಿವೋ T3 Pro ನ ಕಂಪೇರ್ ಮಾಡಿ ಹೇಳಿದೀನಿ. ಈ ಎರಡು ಫೋನ್ಸ್ ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೋ ನೀವು ಅದನ್ನ ತಗೊಳ್ಳಿ. ಈ ಎರಡು ಫೋನ್ಸ್ ಗಳಲ್ಲಿ ನಿಮ್ಗೆ ಯಾವ ಫೋನ್ ಇಷ್ಟ ಆಯ್ತು ಹಾಗೆ ನೆಕ್ಸ್ಟ್ ಯಾವ ಫೋನ್ಸ್ ಗಳನ್ನ ನಾನು ಕಂಪ್ಯಾರಿಸನ್ ಮಾಡ್ಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.